ಈಗ ಇಡೀ ಭಾರತ ದೇಶದಲ್ಲಿ ನೀವು ಸರ್ವೆನ ತೆಗೆದು ನೋಡಿದ್ರೆ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಮ್ಯಾಂಗ್ಳೂರ್. 50th ಸೇಫೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಇಸ್ 50th ಸೇಫೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಇಸ್ ಮ್ಯಾಂಗ್ಳೂರ್. ಬೆಂಗಳೂರನ್ನ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ GSTP ರೇಟ್ ಇರುವುದು ಮಂಗಳೂರಿನಲ್ಲಿ. ಇದರಲ್ಲಿ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಅದರ್ ದನ್ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಇರುವುದು ಮಂಗಳೂರಿಗೆ. ಮಂಗಳೂರಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಹೊರ ರಾಜ್ಯದಿಂದ ಹೊರ ದೇಶದ ಭರತ್ ಶೆಟ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ದಕ್ಷಿಣ ಕನ್ನಡದ ಪೊಟೆನ್ಶಿಯಲ್ ಬಗ್ಗೆ ಅವರು ಪ್ರಶ್ನೆ ಕೇಳ್ತಿಲ್ಲ, ಅದರ ಸದ್ಬಳಕೆಯ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. 40% ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ರೆ 5.4% ದಕ್ಷಿಣ ಕನ್ನಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಇನ್ಕ್ರೀಸ್ ಮಾಡ್ಲಿಕ್ಕೆ ಯಾವಾಗ ಅವಕಾಶ ಇದೆ. ಗವರ್ಮೆಂಟ್ ಇಲ್ಲಿ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಂದು IT ಪಾರ್ಕ್ ಅನ್ನ ಕೇಳಿ ನಾನೀಗ 1.5 ವರ್ಷ ಆಗ್ತಾ ಬಂತು. 3.5 ಎಕರೆಯಲ್ಲಿ IT ಪಾರ್ಕ್ ಅನ್ನ ಕೇಳಿದ್ದೇನೆ, ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟ್ ತೆಗಿಲಿಕ್ಕೆ ಈ ಮಿನಿಸ್ಟರ್ ಹತ್ರ ಆಗ್ಲಿಲ್ಲ. ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಕರೆಕ್ಷನ್ ಮಾಡ್ಲಿಲ್ಲ ಇವರು. 3.5 ಎಕರೆದು IT ಪಾರ್ಕ್. ಇಲ್ಲಿ 100 IT ಪಾರ್ಕ್ಗಳು ಇಂಡಿಪೆಂಡೆಂಟ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ಗಿವ್ ಯು ದ ಕೌಂಟ್. ಸಾವಿರಾರು ಜನ IT ಪಾರ್ಕ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಟ್ ಬಿಕಾಸ್ ಆಫ್ ಗವರ್ಮೆಂಟ್ ಇಂಟರ್ವೆನ್ಷನ್, ಬಿಕಾಸ್ ಆಫ್ ಪಬ್ಲಿಕ್ ಇಂದಾನೆ ಆಗ್ತಾ ಇದೆ. ಇದು ಗವರ್ಮೆಂಟ್ ಏನು, ಇವರು ಪೊಲಿಟಿಕ್ಸ್ ಮಾಡೋದು ಕೂತ್ಕೊಂಡು. ಅದು ಅಲ್ಲಿ ಸರಿ ಇಲ್ಲ. ಮಾಡೋದಿಲ್ಲ, ನೀವು ಏನು ಪೊಲಿಟಿಕ್ಸ್ ಮಾಡೋದಿಲ್ಲ. ನೀವು ಕೈಗಾರಿಕೆ ಕೂತಿದ್ದೀರಿ, ಬೇರೆಯವರೆಲ್ಲ ರಾಜಕೀಯ ಆ ಕಾರಣಕ್ಕಾಗಿ ಒಂದು ರಿಸ್ಟ್ರಿಕ್ಷನ್ ಇದೆ, ಮಾತನಾಡೋದಕ್ಕೆ ಲಿಮಿಟೇಷನ್ ಇದೆ. ಭರತ್ ಶೆಟ್ರೆ ನೋಡಿ, ಇಲ್ಲಿ 8 ಮೆಡಿಕಲ್ ಕಾಲೇಜ್ ಬರ್ಬೇಕಾದ್ರೆ ಸ್ಟೂಡೆಂಟ್ಸ್ ಬರ್ತಾರಲ್ಲ ಹೊರಗಿಂದ. ಕೋಮು ದ್ವೇಷ, ಕೋಮು ಗಲಭೆ ಇದ್ರೆ ಇಲ್ಲಿ ಬರ್ತಾರ? ಇಷ್ಟು ಇಂಜಿನಿಯರಿಂಗ್ 20 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಾವಿರಾರು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. 100 IT ಪಾರ್ಕ್, ಹೊಸ IT ಪಾರ್ಕ್ 1-2 ವರ್ಷದಲ್ಲಿ ಹೊಸ IT ಪಾರ್ಕ್ಗಳು ಮಂಗಳೂರಿಗೆ ಬರ್ತಾ ಇದೆ. ಗವರ್ಮೆಂಟ್ ಇದು ಕಾಂಟ್ರಿಬ್ಯೂಷನ್ ಏನಿದಕ್ಕೆ? ಖಾಲಿ ಸ್ಟೇಟ್ಮೆಂಟ್ಸ್. ಬರೋರಿಗೆ ಸಹ ಯಾವ ದೊಡ್ಡ ಕಂಪನಿ ಬೆಂಗಳೂರಿಗೆ ಬರ್ಲಿಕ್ಕಿತ್ತು ಅದನ್ನ ಉಳಿಸ್ಕೊಳ್ಳಿಕ್ಕಾಗದೆ ಹೈದರಾಬಾದ್ಗೆ ಹೋಗ್ತಾ ಇದೆ. ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲ. ಇವ್ರೀಗ ಮಂಗಳೂರು ಬಗ್ಗೆ ಮಾತಾಡ್ತಾರೆ. ಗುಲ್ಬರ್ಗದಲ್ಲಿ ಏನಾಗಿದೆ? ಗುಲ್ಬರ್ಗದಲ್ಲಿ ಒಂದು ಸರಿಯಾದ